ಹಾಯ್, ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್. ಇವತ್ತು ನಮ್ಮ ಕರ್ನಾಟಕದ ಸಾಂಪ್ರದಾಯಿಕವಾದಂತಹ ರಾಗಿ ಹಲ್ವಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ತುಂಬಾನೇ ಸಾಫ್ಟ್ ಆಗಿದೆ, ಬಾಯಲ್ಲಿಟ್ಟರೆ ಕರಗುತ್ತೆ ಕೂಡ. ಅಷ್ಟು ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡ್ಬೇಕಲ್ವಾ? ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿ. ಇವಾಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರಾಗಿ ಹಲ್ವಾಯಿ ಮಾಡ್ಕೊಳ್ಳೋದಕ್ಕೆ ಓವರ್‌ನೈಟ್ ರಾಗಿನ ನೆನೆಸಿ ಇಡಬೇಕಾಗುತ್ತೆ. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ರಾಗಿನ ನೆನೆಸಿ ನೈಟಲ್ಲಿ ಇಡ್ತಾ ಇದ್ದೀನಿ. ಸೊ ಮಾರ್ನಿಂಗಲ್ಲಿ ನಾವು ಇದನ್ನ ವಾಶ್ ಮಾಡ್ಕೊಂಡು ಒಂದ್ 2, 3 ಸಲ ನಾವು ಕ್ಲೀನಾಗಿ ತಗೋಬೇಕಾಗುತ್ತೆ. ಸೊ ಇವಾಗ ಇದನ್ನ ನೀರ್ ಹಾಕಿ ನಾನು ಓವರ್‌ನೈಟ್ ಇಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ? ಬೆಳಗ್ಗೆ ನಾವು ತೆಗ್ದಾಗ ರಾಗಿ ತುಂಬಾನೇ ಚೆನ್ನಾಗಿ ನೆಂದಿತ್ತು ಕೂಡ. ಸೊ, ಇವಾಗ ಇದನ್ನ ಒಂದ್ 2, 3 ಸಲ ವಾಶ್ ಮಾಡ್ಕೋಬೇಕಾಗುತ್ತೆ. ಊರಿನ ರಾಗಿ ಆಗಿರೋದ್ರಿಂದ ಮೇಲ್ಗಡೆ ಇರುವಂತ ಒಟ್ಟು ಕ್ಲೀನಾಗಿ ವಾಶ್ ಆಗ್ಬೇಕು. ಸೊ, ಇವಾಗ ಚೆನ್ನಾಗಿ ವಾಶ್ ಮಾಡ್ಕೊಂಡ ನಂತರ ಮಿಕ್ಸಿ ಜಾರ್‌ಗೆ ಹಾಕೊಳ್ತಾ ಇದ್ದೀನಿ. ರಾಗಿ ಜೊತೆಗೇನೆ 1 ಕಪ್ಪು ನಾವು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಕಾಯಿ ಮತ್ತೆ ರಾಗಿ ಜೊತೆಗೆ ನೀರನ್ನ ಸೇರಿಸ್ಕೊಂಡು ಸಣ್ಣಗೆ ಆಗೋವರ್ಗುನು ರುಬ್ಕೋಬೇಕಾಗುತ್ತೆ. ಚೆನ್ನಾಗಿ ರುಬ್ಕೊಂಡಷ್ಟು ಹಾಲು ಚೆನ್ನಾಗಿ ಬಿಡುತ್ತೆ ಕೂಡ. ಸೊ, ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡ್ ಬರೋಣ. ರುಬ್ಕೊ ಬಂದಿದ್ದಾಗಿದೆ. ಇವಾಗ ಇದನ್ನ ವೈಟ್ ನಿಮ್ಮತ್ರ ಕಾಟನ್ ಬಟ್ಟೆ ಇತ್ತು ಅನ್ನೋದಾದ್ರೆ, ಅದ್ರಲ್ಲೂ ಕೂಡ ಹಾಕಿ ಸೋಸ್ಕೊಂಡು ಹಾಲ್ ತಗೋಬಹುದು. ಇಲ್ಲ ಈ ರೀತಿ ಜಾಲರಿ ಇತ್ತು ಅಂದ್ರೂ ಕೂಡ ಸೋಸ್ಕೋಬಹುದು. ಸೊ, ಇವಾಗ ಜಾಲರಿಗೆ ಹಾಕೊಂಡು ಒಂದ್ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ತಿರುಗಿಸ್ತಾ ಇದ್ರೆ ಹಾಲು ಚೆನ್ನಾಗಿ ಬರುತ್ತೆ. ಸೊ, ಇದೇ ರೀತಿ ನಾವು ಒಂದು 3, 4 ಸಲನಾದ್ರೂನು ರುಬ್ಕೊಂಡು ಮತ್ತೆ ಇದೇ ರೀತಿ ಸೋಸ್ಕೊಂಡು ನಾವು ಹಾಲನ್ನ ತಗೋಬೇಕಾಗುತ್ತೆ. ರಾಗಿನಲ್ಲಿ ಹೆಚ್ಚು ನಾರಿನಾಂಶ ಮತ್ತೆ ಕ್ಯಾಲ್ಸಿಯಂ ಇರೋದ್ರಿಂದ ಈ ರೀತಿ ಮಾಡ್ಕೊಟ್ರೆ ಮಕ್ಳಿಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹೆಲ್ತಿಗೆ. ಹಾಗೆ ಶುಗರ್ ಇರೋರು ಕೂಡ ಬೆಲ್ಲ ಹಾಕಿರೋದ್ರಿಂದ ತಿನ್ಬೋದು. ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗ್ ಬಂದಿರುತ್ತೆ ಕೂಡ. ಸೊ, ಇವಾಗ ನೋಡ್ತಿದ್ದೀರಲ್ವಾ ಹಾಲೆಲ್ಲ ತಗೊಂಡಿದ್ದಾಗಿದೆ. ಮತ್ತೆ ಇದನ್ನ ಜಾರ್‌ಗೆ ಹಾಕೊಂಡು ನಾವು ಮತ್ತೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡು ತಗೊಂಡ್ ಬರೋಣ. ಫಸ್ಟು ನಾವು ಸೋಸ್ಕೊಂಡಾಗ ಹಾಲು ತುಂಬಾನೇ ಗಟ್ಟಿನೇ ಬರುತ್ತೆ. ಸೊ, ನೆಕ್ಸ್ಟ್ ನಾವು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮತ್ತೆ ರುಬ್ಕೊಂಡು ಬಂದು, ಮತ್ತೆ ನಾವು ಇದನ್ನ ಸೋಸ್ಕೊಳ್ತಾ ಇದೀವಿ. ಇದೇ ರೀತಿ ಒಂದ್ 3, 4 ಸಲನಾದ್ರೂ ಮಾಡ್ಕೋಬೇಕಾಗುತ್ತೆ. ಅವಾಗಷ್ಟೇ ಚೆನ್ನಾಗಿ ಹಾಲು ಕೂಡ ಸಿಗೋದು. ತುಂಬಾನೇ ಚೆನ್ನಾಗ್ ಬರುತ್ತೆ. ಸೊ, ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ ಮಾಡ್ಕೊಳ್ಳೋದಿಕ್ಕೆ. ತುಂಬಾನೇ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ, ಇವಾಗ ಮತ್ತೆ ಇದೇ ರೀತಿ ನಾವು ಮಾಡ್ಕೊಳ್ಳೋಣ. ಫೈನಲ್ ಆಗಿ ನಾವು ಒಂದು 3, 4 ಸಲ ಸೋಸ್ಕೊಂಡು ಇಟ್ಕೊಂಡಿದ್ದಾಗಿದೆ. ಸೊ, ನೋಡ್ತಾ ಇದ್ದೀರಲ್ವಾ ರಾಗಿ ಯಾವ ರೀತಿ ಕಾಣಿಸ್ತಾ ಇದೆ ಲಾಸ್ಟಲ್ಲಿ ಒಡ್ತಾರೆ ಎಲ್ಲ. ಸೊ, ಇವಾಗ ಇದು ಕಂಪ್ಲೀಟ್ ಆಗಿ ಮುಗೀತು. ಇವಾಗ ನಾವು ಸೋಸ್ಕೊಂಡಿರುವಂತ ಹಾಲನ್ನ ಮತ್ತೆ ನಾವು ಕಾಫಿ ಫಿಲ್ಟರಿಂದ ಮತ್ತೆ ಸೋಸ್ಕೊಳ್ಳೋಣ ಇದನ್ನ. ಯಾಕೆಂದ್ರೆ ಸೋಸ್ಕೋಬೇಕಾದ್ರೆ ಏನಾದ್ರು ಬಿದ್ದಿತ್ತು ಅಂದ್ರೂ ಕೂಡ ನೀವು ಮತ್ತೆ ಸೋಸ್ಕೊಂಡ್ರೆ ತುಂಬಾನೇ ಚೆನ್ನಾಗ್ ಬರುತ್ತೆ. ಇವಾಗ ಕಾಫಿ ಫಿಲ್ಟರಿಂದ ಮತ್ತೆ ಸೋಸ್ಕೊಳ್ಳೋಣ. ದೊಡ್ಡ ಜಾಲರಿಲಿ ಸೋಸ್ಕೊಂಡಾಗ ಬಿದ್ದಿರುತ್ತಲ್ವಾ ರಾಗಿದೆಲ್ಲ. ಹಾಗಾಗಿ ಈ ತರ ಕಾಫಿ ಫಿಲ್ಟರಿಂದ ನಾವು ಸೋಸ್ಕೊಂಡ್ರೆ ಲಾಸ್ಟಲ್ಲಿ ಒಂದ್ಸಲ ಕ್ಲೀನಾಗಿ ಎಲ್ಲ ನಾವು ತಗೋಬಹುದು. ಸೊ, ನೋಡ್ತಿರಲ್ವಾ ಇಷ್ಟು ಬಿದ್ದಿತ್ತು ಕೂಡ. ಸೊ, ಇವಾಗ ಫೈನಲ್ ಆಗಿ ರಾಗಿ ಹಲ್ವಾಯಿ ಮಾಡ್ಕೊಳ್ಳೋದಕ್ಕೆ ಹಾಲು ರೆಡಿ ಆಯ್ತು. ಇವಾಗ ಬೆಲ್ಲನ ಕರಗಿಸ್ಕೊಳ್ಳೋಣ. ಯಾವುದೇ ರೀತಿ ಇದಕ್ಕೆ ಪಾಕ ಬರೋಂಥದ್ದೇನಿಲ್ಲ. ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕು. ಬೆಲ್ಲ ಯಾಕೆ ಕರಗಿಸ್ಕೊತಿದೀನಿ ಫಸ್ಟೆ ಅಂದ್ರೆ ಇದ್ರಲ್ಲಿ ಏನಾದ್ರು ಗಲೀಜಿತ್ತು ಅಂದ್ರೆ ಮಣ್ಣಿತ್ತು ಅಂದ್ರೆ ಕ್ಲೀನಾಗಿ ನಾವು ತಗೋಬೇಕಾಗುತ್ತಲ್ವಾ? ಹಾಗಾಗಿ ಫಸ್ಟ್ ಬೆಲ್ಲನ ಕರಗಿಸ್ಕೊಂಡು, ನಂತರ ಸೋಸ್ಕೊಂಡು ಹಾಕೊಂಡ್ರೆ ತುಂಬಾನೇ ಒಳ್ಳೇದು. ಸೊ, ಇವಾಗ ಬೆಲ್ಲನ ಕರಗೋಕೆ ಇಟ್ಕೊಳ್ಳೋಣ. ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ. ಇವಾಗ ಇದನ್ನ ನಾವು ಸೈಡ್‌ಗೆ ಎತ್ತಿಟ್ಕೊಳ್ಳೋಣ. ಹಾಗೆ ಯಾವುದೇ ರೀತಿ ಪಾಕ ಬರಬೇಕು ಅನ್ನೋ ಭಯ ಕೂಡ ಇಲ್ಲ. ಸ್ವಲ್ಪ ನೀರ್ ಹಾಕಿ ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ನಾನ್ ಸ್ಟಿಕ್ ಪ್ಯಾನ್ ಇದ್ರೆ ಬೆಟರು ಅಂತ ಅನ್ಕೊಳ್ತೀನಿ. ತಳ ಕೂಡ ಸೀಯೋದಿಲ್ಲ. ಹಾಗೆ ನಾವೇನಾದ್ರು ಮಾಡ್ಕೊಂಡಾಗ ಚೆನ್ನಾಗಿ ತಳ ಬಿಟ್ಟು ತಿರುಗಿಸ್ಕೋಬಹುದು. ತುಂಬಾನೇ ಚೆನ್ನಾಗ್ ಬರುತ್ತೆ. ಸೊ, ಇವಾಗ ಬೆಲ್ಲನ ಸೋಸ್ಕೊಳ್ಳೋಣ. ಸೋಸ್ಕೊಂಡಾಗ ಇದ್ರಲ್ಲಿ ತುಂಬಾನೇ ಮಣ್ಣಿತ್ತು. ಹಾಗೆ ಕಡ್ಡಿ ಕಡ್ಡಿ ತರಾನು ಕೂಡ ಇತ್ತು. ತುಂಬಾನೇ ನಾವು ಸ್ವೀಟ್‌ಗಳು ಮಾಡ್ಕೊಂಡಾಗ ಬೆಲ್ಲದಿಂದ ಈ ರೀತಿ ನೀವು ಸೋಸ್ಕೊಂಡು ಫಸ್ಟ್ ಮಾಡ್ಕೊಳ್ಳಿ. ಸೊ, ನೋಡ್ತಿದ್ದೀರಲ್ವಾ ಎಷ್ಟು ಮಣ್ ತರ ಇದೆ. ಇವಾಗ ಇದನ್ನ ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಬೆಲ್ಲ ಕೂಡ ಕುದೀತಾ ಇದೆ. ಸೊ, ಇವಾಗ ನಾವು ರಾಗಿ ಹಲ್ವಾಯಿ ಮಾಡ್ಕೊಳ್ಳೋದಕ್ಕೆ ಹಾಲನ್ನ ತೆಗ್ದಿಟ್ಕೊಂಡಿದೀವಲ್ವಾ, ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ತಿರುಗಿಸ್ತಾ ಇರ್ಬೇಕು. ಕೈ ಬಿಡಕ್ ಹೋಗ್ಬೇಡಿ. ಚೆನ್ನಾಗಿ ತಿರುಗಿಸ್ತಾನೆ ಇರಿ. ತಿರುಗಿಸ್ತಾ, ತಿರುಗಿಸ್ತಾ ಸ್ವಲ್ಪ ತಳ ಎಲ್ಲ ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ.
ಕೈ ಬಿಡಕ್ ಹೋಗ್ಬೇಡಿ, ತಿರುಗಿಸ್ತಾನೆ ಇರಿ. ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಿರುತ್ತೆ. ಹಾಗೆ ಸ್ಟವ್‌ನ ಸಿಮ್ಮಲ್ಲಿ ಇಟ್ಕೊಂಡೆ ನೀವು ಮಾಡ್ಕೋಬೇಕಾಗುತ್ತೆ. ನಾನ್ ಸ್ಟಿಕ್ ಆಗಿರೋದ್ರಿಂದ ತಳ ಸಿಯೋದು ಕಡಿಮೆನೇ ಇರುತ್ತೆ. ನೀವು ಬೇರೆ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದಾದ್ರೆ ಬೇಗ ತಳ ಸೀದ್ಬಿಡುತ್ತೆ. ಸೊ, ನೀವು ಸಿಮ್ಮಲ್ಲಿ ಇಟ್ಕೊಂಡೆ ನೀವು ಕೈ ಆಡಿಸ್ತಾನೆ ಇರಬೇಕು. ಸೊ, ನೋಡ್ತಿದ್ದೀರಲ್ವಾ ಗಟ್ಟಿ ಆಗ್ತಾ ಇದೆ. ಸೊ, ಇದೇ ರೀತಿ ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ. ಸೊ, ನೋಡ್ತಾ ಇದ್ದೀರಲ್ವಾ ಇಷ್ಟು ಗಟ್ಟಿಯಾಗಿದೆ. ಸೊ, ಇವಾಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ನಂತರ ಚೆನ್ನಾಗಿ ಗಟ್ಟಿ ಕೂಡ ಆಗ್ತಿದೆ ಅನ್ನುವಾಗ ಇದಕ್ಕೆ ರುಚಿಗೆ ಬೇಕಲ್ವಾ ಏಲಕ್ಕಿ ಪುಡಿ, ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಂಡು ನಂತರ ಇದಕ್ಕೆ ಒಂದ್ 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪ ಹಾಕೊಂಡ್ಮೇಲೆ ತಳ ಚೆನ್ನಾಗ್ ಬಿಡುತ್ತೆ. ಸೊ, ಒಂದ್ ಕಡೆನೆ ಸೇರ್ಕೊಳ್ಳೋ ತರ ಆಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ ತಿರುಗಿಸ್ತಾ, ತಿರುಗಿಸ್ತಾ. ಸೊ, ತುಂಬಾನೇ ಸಾಫ್ಟ್ ಆಗಿರುವಂತ ಹಾಲ್ಬೈ ತಿಂದಿಲ್ಲ ಅಂದ್ರೆ ನೀವು ಒಂದ್ಸಲ ಮನೇಲಿ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ಬೇಕಾಗುತ್ತೆ ಮಾಡ್ಕೊಳ್ಳೋದಿಕ್ಕೆ. ಟೈಮ್ ಕೊಟ್ಟು ಈ ರೀತಿ ಆಲ್ಬೈನ ಮಾಡ್ಕೊಳ್ಳಿ. ಸೊ, ನೋಡ್ತಾ ಇದ್ದೀರಲ್ವಾ ಇವಾಗ ತಳ ಬಿಟ್ಟು ಚೆನ್ನಾಗಿ ಒಂದ್ ಕಡೆ ಸೇರ್ತಾ ಇದೆ. ಇವಾಗ ಇದನ್ನ ಒಂದ್ ತಟ್ಟೆಗೆ ನಾವು ಹಾಕೊಳ್ಳೋಣ. ಫಸ್ಟು ತಟ್ಟೆಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಸೈಡಲ್ಲೆಲ್ಲ ತುಪ್ಪನ ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ನಂತರ ಮಾಡ್ಕೊಂಡಿರುವಂತ ಆಲ್ಬೈನ ಹಾಕೊಂಡು ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಂಡು ಬಿಸಿಲೆಣ್ಣೆ ತಣ್ಣಗಾಗೋವರ್ಗುನು ಇಟ್ಟು ಒಂದ್ 2 ಅವರ್ ಬಿಟ್ಟು ನಾವು ಕಟ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನೀವು ಫ್ರಿಡ್ಜಲ್ಲೂ ಕೂಡ ಒಂದು ಹಾಫ್ ಅನ್ ಅವರ್ ಇಟ್ರೆ ಸಾಕು. ತುಂಬಾನೇ ಚೆನ್ನಾಗ್ ಬರುತ್ತೆ ಹಾಲ್ಬಾಯಿ. ಇವಾಗ ಒಂದ್ ತಟ್ಟೆಗೆ ಹಾಕೊಂಡ್ ನಂತರ ಸೆಟ್ ಮಾಡ್ಕೊಳ್ಳೋಣ ಇದನ್ನ. ನಿಮ್ಗೆ ಈ ಹಾಲ್-ಬೈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ ನಮ್ಮ ಸಮೃದ್ಧ ಅಡುಗೆ ಮನೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್‌ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ವಿಡಿಯೋಸ್‌ಗಳು ನಿಮ್ಗೆ ಬೇಗ ರೀಚ್ ಆಗುತ್ತೆ. ಹಾಗೆ ನೀವೇ ಮೊದಲು ಕೂಡ ನೋಡ್ಬೋದು. ಇನ್ನೂ ನಮ್ಮ ಚಾನಲ್‌ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ, ಇವಾಗ ನಾವು ಫ್ರಿಡ್ಜಲ್ಲಿ ಇಟ್ಟು ಒಂದು ಹಾಫ್ ಅನ್ ಅವರ್ ತೆಗ್ದಿದೆ ಕೂಡ ತಣ್ಣಗೋಗೋದಕ್ಕೆ ಇಟ್ಟು, ಇವಾಗ ನೋಡಿ ಯಾವ ರೀತಿ ಚೆನ್ನಾಗಿ ಬರುತ್ತೆ ಅಂತ ಸ್ಲೈಸಸ್ ಆಗಿ. ನಿಮ್ಗೆ ಯಾವ ಶೇಪಿಗೆ ಬೇಕಾದ್ರೂ ಆ ಶೇಪಿಗೆ ಕಟ್ ಮಾಡ್ಕೋಬಹುದು. ತುಂಬಾನೇ ಸಾಫ್ಟ್ ಆಗಿರುವಂಥದ್ದು. ಹಾಗೆ ಬಾಯಲ್ಲಿಟ್ರೆ ಕೂಡ ಕರಗ್ತಾ ಇತ್ತು. ತುಂಬಾನೇ ಚೆನ್ನಾಗ್ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ಹಾಲ್‌ವೈನ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.